ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನನಗೆ ತುಂಬ ಜನ ಮೇಲ್ ಮಾಡಿದ್ರಿ, ಸರ್ ಆರ್ಗ್ಯಾನಿಕ್ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಫಿಸಿಕಲ್ ಮತ್ತು ಇನ್ಆರ್ಗ್ಯಾನಿಕ್ಕಿಂತ ನಮಗೆ ತುಂಬ ಆರ್ಗ್ಯಾನಿಕ್ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಟ್ ಎಕ್ಸಾಮ್ ಎಲ್ಲ ನಿಯರ್ ಬರ್ತಾ ಇದೆ, ಇನ್ನು ಕೇಸಟ್ ಕೂಡ ಮತ್ತೆ ಕಾಲಾಗ್ಬೋದು. ಸೊ ಹಂಗಾಗಿ ನಾನು ನಿಮಗೆ ಆರ್ಗ್ಯಾನಿಕ್ ಯಾವ ಥರ ಓದೋದು, ಅದು ಯಾವ ಥರ ಟ್ರಿಕ್ಕಿಯಾಗಿ ಪ್ರತಿಯೊಂದು ರಿಯೇಜೆಂಟ್ಸ್ ಆಗ್ಬೋದು, ಆಕ್ಸಿಡೈಸಿಂಗ್ ಏಜೆಂಟ್ ಬರ್ತವೆ, ರೆಡ್ಯೂಸಿಂಗ್ ಏಜೆಂಟ್ ಬರುತ್ತೆ, ತುಂಬ ಬರುತ್ತೆ ಮತ್ತು ನೇಮ್ಡ್ ರಿಯಾಕ್ಷನ್ಸ್ ಬರ್ತವೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೋದರೆ ಒಂದು 130 ರಿಯೇಜೆಂಟ್ಸ್ ಬರ್ತವೆ, ತುಂಬ ಜಾಸ್ತಿನೇ ಬರ್ತವೆ. ಆಕ್ಸಿಡೈಸಿಂಗ್ ಏಜೆಂಟ್ ಬರ್ತವೆ, ರೆಡ್ಯೂಸಿಂಗ್ ಏಜೆಂಟ್ ಬರ್ತವೆ. ಇದ್ರ ಮಧ್ಯೆ ನೇಮ್ಡ್ ರಿಯಾಕ್ಷನ್ ಯಾವ ಥರ ನಾವು ನೆನ್ಪಿಟ್ಕೊಳೋದು. ಸೊ ಇದೆಲ್ಲ ನಾನು ಓದ್ಬೇಕಾದ್ರೂ ಹೇಗಪ್ಪ ಇದೆಲ್ಲ ನೆನ್ಪಿಟ್ಕೊಳೋದು, ಹೇಗೆ ಓದೋದು, ಯಾವ ಥರ ಕ್ಲಿಯರ್ ಮಾಡೋದು, ತುಂಬ ಕನ್ಫ್ಯೂಷನ್ ಇತ್ತು. ಸೊ ಹಾಗಾಗಿ ನಾನು ಒಂದು ಮೆಥಡ್ನ ಫಾಲೋ ಮಾಡಿದೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ಥರ ರಿಯೇಜೆಂಟ್ಸ್ನ ನೆನ್ಪಿಟ್ಕೊಳೋದು, ಯಾವ ಥರ ಆಕ್ಸಿಡೈಸಿಂಗ್ ಏಜೆಂಟ್ನ ನೆನ್ಪಿಟ್ಕೊಳೋದು, ಯಾವ ಥರ ರೆಡ್ಯೂಸಿಂಗ್ ಏಜೆಂಟ್ನ ನೆನ್ಪಿಟ್ಕೊಳೋದು, ಯಾವ ಥರ ನೇಮ್ಡ್ ರಿಯಾಕ್ಷನ್ನ ನೆನ್ಪಿಟ್ಕೊಳೋದು. ಸೊ ಅದಕ್ಕೋಸ್ಕರ ನಾನು ಒಂದು ಫ್ಲೋ ಚಾರ್ಟ್ ರೆಡಿ ಮಾಡಿದ್ದೀನಿ. ನೀವು ಇದೇ ಥರ ಕಲಿತಾ ಹೋದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು ಬರ್ತಾ ಹೋಗ್ತವೆ, ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು ಬರ್ತಾ ಹೋಗ್ತವೆ, ದೆನ್ ನೇಮ್ಡ್ ರಿಯಾಕ್ಷನ್ ಅಂದರೆ ಯಾವುದೆಲ್ಲ ನೇಮ್ಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟು, ನೆಟ್ಗೆ ಯಾವುದು, ಕೆಸೆಟ್ ಎಕ್ಸಾಮ್ಗೆ ಯಾವುದು. ಸೊ ಇದನ್ನೆಲ್ಲ ನಾನು ನಿಮಗೆ ಈಸಿಯಾಗಿ ಯಾವ ಥರ ಮೆಮೊರೈಸ್ ಮಾಡೋದು ಮತ್ತು ಯಾವ ಥರ ಕಲಿತಾ ಹೋಗೋದು ಅದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದು ಯಾವ ಥರ ಫ್ಲೋ ಚಾರ್ಟ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ನಾವು ಆರ್ಗ್ಯಾನಿಕ್ ಸಿಂಥೆಟಿಕ್ ರಿಯೇಜೆಂಟ್ಸ್. ಸೊ ಆರ್ಗ್ಯಾನಿಕ್ ಸಿಂಥೆಟಿಕ್ ರಿಯೇಜೆಂಟ್ಸ್ ಅಂದರೆ ಅದರಲ್ಲಿ ಒಂದು ಆಕ್ಸಿಡೇಷನ್, ಏನೇ ಒಂದು ರಿಯಾಕ್ಟೆಂಟು ಪ್ರಾಡಕ್ಟ್ ಚೇಂಜ್ ಆಗಬೇಕು ಅಂದರೆ ಅದರಲ್ಲಿ ಆಕ್ಸಿಡೇಷನ್ ಆಗಬೇಕು ಅಥವಾ ರಿಡಕ್ಷನ್ ಆಗಬೇಕು ಅಥವಾ ಬೋತ್ ರೆಡಾಕ್ಸ್ ರಿಯಾಕ್ಷನ್ ಟೈಪ್ ಆಗಬೇಕು. ಸೊ ಹಂಗಾಗಿ ನಾವು ಏನು ಮಾಡೋಣ, ಫಸ್ಟು ಆಕ್ಸಿಡೇಷನ್ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ನೋಡಿ, ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ O2 ಆರ್ ರಿಮೂವಲ್ ಆಫ್ H2. ಅಂದರೆ ನಾವು ಆಕ್ಸಿಜನ್ O2ನ ಆ್ಯಡ್ ಮಾಡಬೇಕು ಅಥವಾ H2ನ ರಿಮೂವ್ ಮಾಡಬೇಕು. ನಾವೇನಂತೀವಿ ಇದನ್ನು ಸಿಂಪಲ್ ಆಗಿ ಆಕ್ಸಿಡೇಷನ್ ಅಂತ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ಗಳೇನು, ಇಲ್ಲಿ ನೋಡಿ, CH2CH2 ಮೀನ್ಸ್ ಡಬಲ್ ಬಾಂಡ್ ಇದೆ, ಇಥಲಿನ್. ಸೊ ಇಥಲಿನ್ಗೆ ನಾವು MCTB ಅಂದರೆ ಮೆಟಾಕ್ಲೋರೋ ಪರ್ ಬೆಂಜೋಯಿಕ್ ಆ್ಯಡ್ ಮಾಡಿದ್ರೆ ಏನು ಮಾಡುತ್ತೆ, ಇದು ಆಕ್ಸಿಡೇಷನ್ ಮಾಡುತ್ತೆ. ಆಕ್ಸಿಡೇಷನ್ ಅಂದರೆ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಒಂದು ಆಕ್ಸಿಜನ್ನ ಅಡಿಷನ್ ಮಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ ಆಕ್ಸಿಡೇಷನ್ ಅಂದ್ರೇನು, ಅಡಿಷನ್ ಆಫ್ ಆಕ್ಸಿಜನ್ O2 ಅಥವಾ ರಿಮೂವಲ್ ಆಫ್ H2. ಸೊ ಹಂಗಾಗಿ ಈಗ ನೋಡಿ ಏನಾಯಿತು, ಇಲ್ಲಿ ಆಕ್ಸಿಜನ್ ಅಡಿಷನ್ ಆಗಿದೆ, ಏನಾಗಿದೆ ಈಗ ಎಪಾಕ್ಸೈಡ್ ಫಾರ್ಮ್ ಆಯಿತು. ಸೊ ಏನಂದರೆ ಈ ರಿಯಾಕ್ಷನ್ ಏನಾಗ್ತದೆ, ಆಕ್ಸಿಡೇಷನ್ ಏನಾಗ್ತದೆ, ಆಕ್ಸಿಡೇಷನ್ ಆಗ್ತಾಯಿದೆ. ಓಕೆ, ನೆಕ್ಸ್ಟ್ ಬಂದು ಸೇಮ್ ಅದೇ ಮಾಲಿಕ್ಯೂಲ್ ತೊಗೊಂಡು CH2 ಇಥಿಲಿನ್ ತೊಗೊಂಡು ನಾವು ಯಾವ್ದಾರ ಒಂದು ಕೆಟಲಿಸ್ಟ್ ಆ್ಯಡ್ ಮಾಡಿದ್ರೆ, ಏನು ಹೈಡ್ರೋಜನ್ನ ರಿಮೂವ್ ಮಾಡೋ ಅಂತ ಕೆಟಲಿಸ್ಟ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಅಸಿಟಿಲಿನ್ ಫಾರ್ಮ್ ಆಗುತ್ತೆ. ಅಂದರೆ CH ಟ್ರಿಪಲ್ ಬಾಂಡ್ CH. ಸೊ ಇದಕ್ಕೆ ಅಸಿಟಿಲಿನ್ ಅಂತ ಕರಿತೀವಿ. ಸೊ ಇದು ಕೂಡ ಏನಾಗಿದೆ, ಇಲ್ಲೇನಾಗಿದೆ, ಹೈಡ್ರೋಜನಲ್ಲಿ ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಆಕ್ಸಿಡೇಷನ್ ಅಂದರೆ ಏನು ಅಂದರೆ, ಅಥವಾ ಆಕ್ಸಿಜನ್ ನಾವು ಆ್ಯಡ್ ಮಾಡ್ಬೋದು ಅಥವಾ ಹೈಡ್ರೋಜನ್ನ ರಿಮೂವ್ ಮಾಡ್ಬೋದು, ಬೋತ್ ಆರ್ ಆಕ್ಸಿಡೇಷನ್. ಓಕೆ, ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ಗೆ ಬಂದರೆ ನೋಡಿ, ಇದೊಂದು ಆಲ್ಕಿನ್ ತಗೊಂಡಿದ್ದೀವಿ, ಏನಂದರೆ ಸೈಕ್ಲಿಕ್ ಆಲ್ಕಿನ್ ತಗೊಂಡಿದ್ದೀವಿ. ಇದೇನು ಮಾಡಿದೆ. ಸೊ ನೆಕ್ಸ್ಟ್ ಏನಾಗಿದೆ, ಫಾರ್ ಎಕ್ಸಾಂಪಲ್ ನಂಬರಿಂಗ್ ಇಲ್ಲಿಂದ ಮಾಡ್ತಾ ಹೋದರೆ 1 2 3. ಸೊ ಥರ್ಡ್ ಪೊಸಿಷನಲ್ಲಿ ಏನಾಗ್ತಾಯಿದೆ, ಕೀಟೋನ್ ಫಾರ್ಮ್ ಆಗ್ತಾಯಿದೆ. ಅಂದರೆ ಹೈಡ್ರೋಕಾರ್ಬನ್ ಅಂದರೆ CH2 ಇದ್ದಿದ್ದು ಕೀಟೋನ್ ಫಾರ್ಮ್ ಆಗ್ತಾ ಇದೆ. ಸೊ ಅಂದರೆ ಏನಾಗಿದೆ, ಆಕ್ಸಿಡೇಷನ್ ಆಗಿದೆ. ಅಂದರೆ ಇಲ್ಲಿ ಒಂದು ಆಕ್ಸಿಜನ್ನ ಆ್ಯಡ್ ಮಾಡ್ತಾ ಇದೀವಿ, ಅಂದರೆ ಆಕ್ಸಿಡೇಷನ್ ಆಗ್ತಾಯಿದೆ. ಸೊ ಇದು ಕನ್ವರ್ಷನಿಗೆ ನಾವು ಏನು ಮಾಡಬೇಕು ಅಂದರೆ ಸೆಲೆನಿಯಂ ಡೈಆಕ್ಸೈಡ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಅಲೈಲಿಕ್ ಆಕ್ಸಿಡೇಷನ್. ಈಗ ನೆನ್ಪಿಟ್ಕೋಬೋದು, ಅಲೈಲಿಕ್ ಆಕ್ಸಿಡೇಷನ್ಗೆ ಬೆಸ್ಟ್ ರಿಯೇಜೆಂಟ್ ಯಾವುದು ಅಂದರೆ ಸೆಲೆನಿಯಂ ಡೈಆಕ್ಸೈಡ್, SeO2, ಸೆಲೆನಿಯಂ ಡೈಆಕ್ಸೈಡ್. ಇಲ್ಲಿ ನೋಡ್ಬೋದು, ಆಲ್ಕಿನ್ ತಗೊಬಿಟ್ಟು ನಾವು ಸೆಲೆನಿಯಂ ಡೈಆಕ್ಸೈಡ್ ಆದರೆ ಏನು ಮಾಡುತ್ತೆ, ಅಲೈಲಿಕ್ ಆಕ್ಸಿಡೇಷನ್ ಮಾಡಿ ಏನು ಮಾಡುತ್ತೆ. ಸೊ ನೋಡಿ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ನ ಕೀಟೋನ್ ಫಾರ್ಮ್ ಮಾಡುತ್ತೆ. ಓಕೆ, ಅಂದರೆ ಇಲ್ಲಿ ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬನ್ನಿ, ಸೊ ಇದೇನು ಹೇಳಿ, ಟಾಲ್ವಿನ್ ನಾವೇನು ಮಾಡ್ತಾ ಇದೀವಿ, ಬೆಂಜೋಯಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ 2 ಆಕ್ಸಿಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಸೈಮಲ್ಟೇನಿಯಸ್ಲಿ ಏನು ಮಾಡ್ತಾ ಇದೀವಿ, 2 ಹೈಡ್ರೋಜನ್ನ ರಿಮೂವ್ ಮಾಡಿ 2 ಆಕ್ಸಿಜನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಏನಾಗ್ತಾ ಇದೆ, ಟಾಲ್ವಿನ್ ಟು ಬೆಂಜೋಯಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀವಿ, K2Cr2O7. ಸೊ ಇದೇನು ಆಕ್ಸಿಡೈಸಿಂಗ್ ಏಜೆಂಟ್. ಇದು ನೀವು ಏನೆಲ್ಲ ಕನ್ವರ್ಷನ್ಗೆ ಯೂಸ್ ಮಾಡ್ತೀವಿ ರಿಯೇಜೆಂಟ್ಸು, ಇವೆಲ್ಲ ಆಕ್ಸಿಡೈಸಿಂಗ್ ಏಜೆಂಟು. ಸೊ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಒಂದು H2ನ ರಿಮೂವ್ ಮಾಡಿ ಏನು ಮಾಡ್ತಾ ಇದ್ದೀವಿ, ಒಂದು O2ನ ಆ್ಯಡ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ, ಸೊ ಟಾಲ್ವಿನ್ ಟು ಬೆಂಜೋಯಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬನ್ನಿ, ಸೊ ಇದು ಸೀಕ್ವೆನ್ಸ್ ಯಾವ ಥರ ಇರುತ್ತೆ ಅಂದರೆ ಆಕ್ಸಿಡೇಷನ್ದು ಸಿಂಪಲ್ ಏನು ಮಾಡ್ತೀವಿ, CH3 ತಗೊಳ್ಳಿ. ಸೊ ಅಂದರೆ ಒಂದು ಹೈಡ್ರೋಕಾರ್ಬನ್ ಇದೆ. ನೆಕ್ಸ್ಟ್ ಇದನ್ನ ಆಕ್ಸಿಡೇಷನ್, ಫರ್ದರ್ ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ, ಆಲ್ಕೋಹಾಲ್ ಆಗುತ್ತೆ, CH2OH. ಫರ್ದರ್ ಇದನ್ನ ನಾವು ಆಕ್ಸಿಡೈಸ್ ಮಾಡಿದ್ರೆ ಏನಾಗುತ್ತೆ, ಆಲ್ಡಿಹೈಡ್ ಬರುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಆಕ್ಸಿಡೈಸ್ ಮಾಡಿದ್ರೆ ಆಸಿಡ್ ಬರುತ್ತೆ. ಓಕೆನಾ. ಸೊ ಇದು ಆಕ್ಸಿಡೈಸಿಂಗ್ ಸೀಕ್ವೆನ್ಸ್. ಇಲ್ಲಿ ನೋಡಿ ಏನು ಮಾಡ್ತಾ ಇದೀವಿ, ಒಂದು H ರಿಮೂವ್ ಮಾಡ್ತಾ ಇದೀವಿ, ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದೀವಿ. ಅಗೇನ್ ಇಲ್ಲಿ ಏನು ಮಾಡ್ತಾ ಇದೀವಿ, ಇಲ್ಲಿ ಹೈಡ್ರೋಜನ್ನ ರಿಮೂವ್ ಮಾಡ್ತಾ ಇದೀವಿ. ಅಗೇನ್ ಇಲ್ಲಿ ಏನು ಮಾಡ್ತಾ ಇದೀವಿ, ಹೈಡ್ರೋಜನ್ ಸೇಮ್ ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದೀವಿ, ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದೀವಿ. ಒಂದು ಈಗ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ಅಂದರೆ ಏನು ಅಂದರೆ ಇಲ್ಲಿ ಆಕ್ಸಿಜನ್ ಆ್ಯಡ್ ಮಾಡಬೇಕು, ಇಲ್ಲಿ ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಸೊ ಇದನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ.
ಸೊ ಆಕ್ಸಿಡೇಷನ್ ಏನು ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಏನು ರಿಡಕ್ಷನ್. ರಿಡಕ್ಷನ್ ಅಂದ್ರೆ ಏನು? ರಿಡಕ್ಷನ್ ಅಂದ್ರೆ ಜಸ್ಟ್ ರಿವರ್ಸ್ ಆಫ್ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಅಂತ ಏನಂತ ಹೇಳಿದ್ದೆ, ಆಕ್ಸಿಡೇಷನ್ ಅಂದ್ರೆ ಆಕ್ಸಿಜನ್ ಅಡಿಷನ್ ಮಾಡೋದು ಅಥವಾ ಹೈಡ್ರೋಜನ್ ರಿಮೂವ್ ಮಾಡೋದು. ಬಟ್ ರಿಡಕ್ಷನ್ ಅಲ್ಲಿ ಏನು ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ದೆನ್ ರಿಮೂವಲ್ ಆಫ್ ಆಕ್ಸಿಜನ್, ಜಸ್ಟ್ ರಿವರ್ಸ್ ಇಟ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಬನ್ನಿ, ಸೇಮ್ ಇಥಲಿನ್ ತಗೊಳ್ಳಿ. ಅದಕ್ಕೆ ಏನು ಮಾಡಿದ್ವಿ, ಕೆಟಲಿಸ್ಟ್, ಒಂದು ಕೆಟಲಿಸ್ಟ್ ಸ್ಟಾರ್ಟ್ ಮಾಡಿ ಏನು ಮಾಡ್ತೀರಾ, ಹೈಡ್ರೋಜನ್ ಗ್ಯಾಸ್ನ ಪರ್ಜ್ ಮಾಡಿದ್ರೆ ಏನಾಗುತ್ತೆ ನಿಮಗೆ, ಸೊ ಈಥೇನ್ ಬರುತ್ತೆ. ಓಕೆ, ಸಿಮಿಲರ್ಲಿ ಸೊ ಅಸಿಟೋನೈಟ್ರಿಲ್ ತೊಗೊಂಡು ಸೇಮ್ ಒಂದು ಕೆಟಲಿಸ್ಟ್ ಸ್ಟಾರ್ಟ್ ಮಾಡಿ, ಅದು ಕೆಟಲಿಸ್ಟ್ ಯಾವುದನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಅದಕ್ಕೆ ಹೈಡ್ರೋಜನ್ ಗ್ಯಾಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಕಂಪ್ಲೀಟ್ಲಿ ರಿಡಕ್ಷನ್ ಆಗುತ್ತೆ. ಏನು ನೈಟ್ರಿಲ್ ಗ್ರೂಪು ಕಂಪ್ಲೀಟ್ ರೆಡ್ಯೂಸ್ ಆಗಿ ಏನಾಗುತ್ತೆ, ಅಮೈನ್ ಫಾರ್ಮೇಷನ್ ಬರುತ್ತೆ. ಸೊ ಸಿಮಿಲರ್ಲಿ ಏನಿದು ಅಸಿಟಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್ನ LH ರಿಡಕ್ಷನ್. ಸೊ ಇಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಏನು, LH, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಇದನ್ನು ನೀವು ಹಾಕಿದ್ರೆ ಏನಾಗುತ್ತೆ, ಅಸಿಟಿಕ್ ಆ್ಯಸಿಡ್ ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಬೆನ್ಸಾಲ್ಡಿಹೈಡ್, PHCHO ಅಂದರೆ ಬೆನ್ಸಾಲ್ಡಿಹೈಡ್. ಸೊ ಇದನ್ನು ನೀವೇನು ಮಾಡಬೇಕು, ಟಾಲಿನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಜಿಂಕ್ ಮತ್ತು ಮರ್ಕ್ಯೂರಿ ಆ್ಯಂಡ್ HCl ಈ ಕಾಂಬಿನೇಷನ್ ನೀವೇನು ಮಾಡ್ಬೋದು, ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಟಾಲ್ವಿನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಬೆನ್ಸಿನ ತಗೊಂಡು ಸೋಡಿಯಂ ಮೆಟಲ್ ಹಾಕ್ಬಿಟ್ಟು ಲಿಕ್ವಿಡ್ ಅಮೋನಿಯಾ ಹಾಕಿದ್ರೆ ಏನಾಗುತ್ತೆ, ಸೊ ಈ ಥರ ರಿಡಕ್ಷನ್ ಆಗುತ್ತೆ. ಅಂದರೆ ಡಬಲ್ ಬಾಂಡ್ ರಿಡಕ್ಷನ್ ಆಗಿ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಈ ನೇಮ್ಡ್ ರಿಯಾಕ್ಷನ್ಗೆ ಏನಂತೀವಿ, ಬರ್ಚ್ ರಿಡಕ್ಷನ್ ಅಂತ ಕರಿತೀವಿ. ಸಿಮಿಲರ್ಲಿ ಸೇಮ್ ಅದೇ ಬೆನ್ಸಿನ್ಗೆ ನೀವು ಕೆಟಲಿಸ್ಟ್ ಆ್ಯಡ್ ಮಾಡಿಬಿಟ್ಟು ಹೈಡ್ರೋಜನ್ ಗ್ಯಾಸ್ನ ಪರ್ಜ್ ಮಾಡಿದ್ರೆ ಏನಾಗುತ್ತೆ, ಹೋಲ್ ಕಂಪ್ಲೀಟ್ಲಿ ರೆಡ್ಯೂಸ್ ಆಗಿ ಏನಾಗುತ್ತೆ, ಸೈಕ್ಲೋಹೆಕ್ಸೇನ್ ಬರುತ್ತೆ. ಓಕೆನಾ? ಸೊ ಇವೆಲ್ಲ ರೆಡ್ಯೂಸಿಂಗ್ ಏಜೆಂಟ್. ಏನಿದು, ಇವೆಲ್ಲ ಇನ್ ಬಿಟ್ವೀನ್ ನಾನು ಏನು ಬ್ಲೂ ಕಲರಲ್ಲಿ ಮಾರ್ಕ್ ಬರ್ತಿದ್ದೀನಿ, ಸೊ ಇದೆಲ್ಲ ರೆಡ್ಯೂಸಿಂಗ್ ಏಜೆಂಟ್. ಸೊ ಈಗ ನೀವು ತಿಳ್ಕೊಂಡ್ರೆ ಆಕ್ಸಿಡೇಷನ್ ಅಂದ್ರೆ ಏನು, ಜಸ್ಟ್ ರಿವೈಂಡ್ ಮಾಡಿ. ಸೊ ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಅಥವಾ ರಿಮೂವಲ್ ಆಫ್ ಆಕ್ಸಿಜನ್. ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸೊ ಆಕ್ಸಿಡೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ರಿಡಕ್ಷನ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಸೊ ಬನ್ನಿ ಈಗ ಕೆಲವು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದರೆ ಆಕ್ಸಿಡೇಷನ್ ಆಗಿ ಯಾವ್ದಾವ್ದೆಲ್ಲ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಿ ಅದನ್ನು ತಿಳ್ಕೊಳ್ಳೋಣ. ಸೊ ತುಂಬ ಇರ್ತವೆ. ಸೊ ಅದರಲ್ಲಿ ಮೇಯ್ನ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅದನ್ನು ಮಾತ್ರ ಇಲ್ಲಿ ಬರೆದಿದ್ದೀವಿ, ನೋಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು ನೋಡಿ, KMnO4. ಇದನ್ನು ಕೂಡ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ, ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಓಕೆ, ನೆಕ್ಸ್ಟ್ K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್. ನೆಕ್ಸ್ಟ್ DDQ. ನೆಕ್ಸ್ಟು SeO2 ಸೆಲೆನಿಯಂ ಡೈಆಕ್ಸೈಡ್. ನೆಕ್ಸ್ಟ್ OSO4 ಆಸ್ಮಿಯಂ ಟೆಟ್ರಾಕ್ಸೈಡ್. ನೆಕ್ಸ್ಟ್ NBS ಎನ್ ಬ್ರೋಮೋ ಸಕ್ಸಿನಮೈಡ್. ನೆಕ್ಸ್ಟ್ O2 ಅಂದರೆ ಆಕ್ಸಿಜನ್ ಅಥವಾ O3 ಅಂದರೆ ಗೊತ್ತು ನಿಮಗೆಲ್ಲ, ಓಝೋನ್. ನೆಕ್ಸ್ಟ್ LTA ಲೆಡ್ ಟೆಟ್ರಾ ಅಸಿಟೇಟ್, ಸೊ ಅಥವಾ PbOAc 4 ಟೈಮ್ಸ್. ಓಕೆ, ನೆಕ್ಸ್ಟ್ HiO4 ಮೆಟಾಪರ್ ಬೆನ್ಜೋಯಿಕ್ ಆಸಿಡ್. ಸೊ ಇದನ್ನು ಕೂಡ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ DMSO ಡೈಮಿಥೈಲ್ ಸಲ್ಫಾಕ್ಸೈಡ್. ಸೊ ಇದನ್ನು ಕೂಡ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ I2. ಸೊ I2 ಕೂಡ ನಾವು ಕೆಟಲಿಟಿಕ್ ಅಮೌಂಟಲ್ಲಿ ಯೂಸ್ ಮಾಡಿ ಏನು ಮಾಡ್ತೀವಿ, ಕೆಟಲಿಕ್ ಅಮೌಂಟ್ ಆದರೂ ಯೂಸ್ ಮಾಡ್ಬೋದು ಅಥವಾ ಸ್ಟಾಕ್ಯುಮೆಟ್ರಿಕ್ ಆದರೂ ಯೂಸ್ ಮಾಡ್ಬೋದು. ಸೊ ಅಲ್ಲೂ ಕೂಡ ಇದು I2 ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಕ್ರೋಮಿಯಂ 4 ಆಕ್ಸಿಡೆಂಟ್, ಯಾವುದೆಲ್ಲ PDC, PCC, ಜೋನ್ಸ್ ಆಕ್ಸಿಡೇಷನ್ ಇವೆಲ್ಲ ಏನು ಮಾಡ್ತವೆ, ಆಕ್ಸಿಡೇಷನ್ ಮಾಡ್ತವೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಕ್ರೋಮಿಯಂ 4 ಆಕ್ಸಿಡೆಂಟ್ ಸರ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು RCOOAg/I2 ಅಂದರೆ ಸಿಲ್ವರ್ ಅಸಿಟೇಟ್. ಸಿಲ್ವರ್ ಅಸಿಟೇಟ್ ವಿತ್ ಅಯೋಡಿನ್ ಕಾಂಬಿನೇಷನಲ್ಲಿ ಏನು ಮಾಡ್ತೀವಿ, ಅದರಲ್ಲೂ ಕೂಡ ನಾವು ಆಕ್ಸಿಡೇಷನ್ನ ಮಾಡ್ಬೋದು. ಸೊ ಇವೆಲ್ಲ ಆಕ್ಸಿಡೈಸಿಂಗ್ ಏಜೆಂಟು, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರೆಡ್ಯೂಸಿಂಗ್ ಏಜೆಂಟ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಹಂಗಾಗಿ ಬನ್ನಿ, ಸೊ ಇಲ್ಲಿ ಕೆಲವು ಮಾತ್ರ ಬರೆದಿದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸಿಂಗ್ ಏಜೆಂಟು. ಒಂದು ಎನಿ ಕೆಟಲಿಸ್ಟ್ ವಿತ್ ಹೈಡ್ರೋಜನ್. ಸೊ ಕೆಟಲಿಸ್ಟ್ ಪ್ಯಾಲೇಡಿಯಮ್ ಆಗ್ಬೋದು ಅಥವಾ ಪ್ಲಾಟಿನಮ್ ಆಗ್ಬೋದು. ಸೊ ಇದೆಲ್ಲ ಈ ಕೆಟಲಿಸ್ಟ್ ಜೊತೆ ಹೈಡ್ರೋಜನ್ ಗ್ಯಾಸ್ನ ನಾವು ಯೂಸ್ ಮಾಡಿ ಏನು ಮಾಡ್ಬೋದು, ರಿಡಕ್ಷನ್ ಮಾಡ್ಬೋದು. ನೆಕ್ಸ್ಟ್ LaH ಅಂದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು. ಸೊ ಇದು ಕೂಡ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟು NaBH4 ಸೋಡಿಯಂ ಬೋರೋ ಹೈಡ್ರೈಡ್. ಇದು ಕೂಡ ನಾವು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಬೋರೆನ್ಸ್, ಫಾರ್ ಎಕ್ಸಾಂಪಲ್ BH3. ಸೊ ಇವನ್ನೆಲ್ಲ ನಾವು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೆಟಲ್ ವಿತ್ ಆ್ಯಸಿಡ್ ಮಿಕ್ಸ್ಚರಲ್ಲಿ ಯೂಸ್ ಮಾಡ್ತೀವಿ. ಯಾವ್ದಾರ ಮೆಟಲ್ ತೊಗೊಂಡು ಆ್ಯಸಿಡ್ ಹಾಕಿ, ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ಆಲ್ರೆಡಿ ಮರ್ಕ್ಯೂರಿ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು, ಒಂದು ಆ್ಯಸಿಡ್ HCl ಅಥವಾ H2SO4 ಯೂಸ್ ಮಾಡಿ ಏನು ಮಾಡ್ತೀವಿ, ಇಲ್ಲೂ ಕೂಡ ನಾವು ರಿಡಕ್ಷನ್ ಮಾಡ್ತೀವಿ. ನೆಕ್ಸ್ಟ್ ಮೆಟಲ್ ವಿತ್ ಬೇಸ್. ಮೆಟಲ್ ವಿತ್ ಬೇಸ್ ಅಂದರೆ ಅದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬರ್ಚ್ ರಿಡಕ್ಷನ್ನು. ಬರ್ಚ್ ರಿಡಕ್ಷನಲ್ಲಿ ಏನು ಅಂದರೆ ಸೋಡಿಯಂ ವಿತ್ ಲಿಕ್ವಿಡ್ ಅಮೋನಿಯಾ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ನಾವು ರಿಡಕ್ಷನ್ ಮಾಡ್ತೀವಿ. ನೆಕ್ಸ್ಟು ಡೈಮೇಡ್ N2H2, ಇದರಲ್ಲೂ ಕೂಡ ನಾವು ರಿಡಕ್ಷನ್ ಮಾಡ್ತೀವಿ. ನೆಕ್ಸ್ಟು DiBarH. ಸೊ ಇದು ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟು ಏನು ಅಂದರೆ ಆಲ್ಕೋಹಾಲಿಂದ ಆಲ್ಡಿಹೈಡ್ ಮಾಡೋಕ್ಕೆ. ಓಕೆನಾ. ನೆಕ್ಸ್ಟು ಅಲ್ಲೇನಂದರೆ
ಅಲ್ಯೂಮಿನಿಯಂ ಇದರಲ್ಲಿ ಏನು ಬರ್ತವೆ ಅಂದರೆ ಅಲ್ಯೂಮಿನಿಯಂ ರೆಡ್ಯೂಸಿಂಗ್ ಏಜೆಂಟ್ಸ್ ಬರ್ತವೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ AlH3. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಗ್ಯಾನೋ ಮೆಟಾಲಿಕ್ ರಿಯೇಜೆಂಟ್ಸ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸು ಏನಾಗುತ್ತೆ ಮೆಟಲ್ ಜೊತೆ ಬಾಂಡ್ ಫಾರ್ಮ್ ಮಾಡಿ ಏನು ಮಾಡುತ್ತೆ ಒಂದು ರಿಯೇಜೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅವಕ್ಕೇನಂತೀವಿ ನಾವು ಆರ್ಗ್ಯಾನೋ ಮೆಟಾಲಿಕ್ ರಿಯೇಜೆಂಟ್ಸ್. ಅದರಲ್ಲಿ ಕೆಲವು ಎಕ್ಸಾಂಪಲ್ ಏನು ಆರ್ಗ್ಯಾನೋ ಲಿಥಿಯಂ ರಿಯೇಜೆಂಟ್ಸ್, ನೆಕ್ಸ್ಟು ಆರ್ಗ್ಯಾನೋ ಕಾಪರ್, ನೆಕ್ಸ್ಟು ಮೆಗ್ನೀಷಿಯಮು, ಪೆಲಾಡಿಯಮು, ಪ್ಲಾಟಿನಮು, ಟಿನ್, ಜಿಂಕ್, ಸಿಲಿಕಾನ್, ಮರ್ಕ್ಯೂರಿ, ಕಾಪರ್. ಇಷ್ಟನ್ನೆಲ್ಲ ನಾವು ಆರ್ಗ್ಯಾನೋ ಮೆಟಾಲಿಕ್ ರಿಯೇಜೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಇನ್ನೂ ತುಂಬ ಇದ್ದಾವೆ. ಸೊ ಮೇನ್ ಇಂಪಾರ್ಟೆಂಟ್ನ ನಾವು ಇಲ್ಲಿ ಬರೆದಿದ್ದೀನಿ. ಮುಂದೆ ಹೋಗ್ತಾ ನಾವು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಬನ್ನಿ ಫ್ಲೋ ಚಾರ್ಟ್ ಬರೆದಿದ್ದೀನಿ. ಇಲ್ಲಿ ಸಿಂಥೆಟಿಕ್ ರಿಯೇಜೆಂಟ್ಸ್ ಇದರಲ್ಲಿ 3 ಪಾರ್ಟಾಗಿ ನಾವು ಡಿವೈಡ್ ಮಾಡೋಣ. ಒಂದು ಆಕ್ಸಿಡೈಸಿಂಗ್ ಏಜೆಂಟು, ನೆಕ್ಸ್ಟು ರೆಡ್ಯೂಸಿಂಗ್ ಏಜೆಂಟು, ನೆಕ್ಸ್ಟು ಆರ್ಗ್ಯಾನೋಮೆಟಾಲಿಕ್ ರಿಯೇಜೆಂಟ್ಸ್. ಆಲ್ರೆಡಿ ಎಕ್ಸಾಂಪಲ್ಸ್ನ ನಾವು ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸ್ನ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಆಕ್ಸಿಡೈಸಿಂಗ್ ಏಜೆಂಟ್ ತೊಗೊಳ್ಳಿ. ಸೊ ಆಕ್ಸಿಡೇಷನಲ್ಲಿ ಏನಾಗುತ್ತೆ 3 ಪಾರ್ಟಾಗಿ ಕನ್ವರ್ಟ್ ಮಾಡೋಣ. ಯಾವ ಥರ ಅಂದರೆ ಫಸ್ಟ್ ಪಾರ್ಟಲ್ಲಿ ಏನಾಗುತ್ತೆ ಆಕ್ಸಿಡೇಷನ್ ಆಫ್ ಆಕ್ಟಿವ್ CH ಫಂಕ್ಷನಲ್ ಗ್ರೂಪ್ಸ್. ಯಾವುದೇ ರೀತಿ ಆಕ್ಟಿವ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆಕ್ಟ್ರಾನ್ ವಿಟ್ರೈನ್ ಗ್ರೂಪ್ ಇರ್ಬೋದು, ಅಥವಾ ರಿಲೀಸಿಂಗ್ ಇರ್ಬೋದು, ಅಥವಾ ಒಂದು ಕಾರ್ಬನ್ ಇಲ್ಲು, ಅಥವಾ ಏನೇ ಇರ್ಬೋದು. ಸೊ ಅದ್ರ ಪಕ್ಕ ಇರೋಂಥ CH ಫಂಕ್ಷನ್ನ ಏನು ಮಾಡ್ಬೋದು ನಾವು ಆಕ್ಸಿಡೈಸಿಂಗ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಯಾವುದೆಲ್ಲ ಆಕ್ಸಿಡೈಸಿಂಗ್ ರಿಯೇಜೆಂಟ್ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಣ್ಣ. ನೆಕ್ಸ್ಟ್ ಪಾಯಿಂಟಲ್ಲಿ ಅಲೈಲಿಕ್ ಆಕ್ಸಿಡೇಷನ್. ಅಲೈಲಿಕ್ ಅಂದರೆ ಡಬಲ್ ಬಾಂಡ್ ನೆಕ್ಸ್ಟ್ ಟು ದಿ ಕಾರ್ಬನ್. ಅಂದರೆ ಇಲ್ಲಿ ನೋಡಿ ಡಬಲ್ ಬಾಂಡ್ ಇದೆ, ನೆಕ್ಸ್ಟ್ ಕಾರ್ಬನ್ಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಬ್ಲೂ ಕಲರ್. ಇದಕ್ಕೆ ನಾವು ಅಲೈಲಿಕ್ ಪೊಸಿಷನ್ ಅಂತೀವಿ. ಸೊ ಇದನ್ನ ಆಕ್ಸಿಡೇಷನ್ ಮಾಡೋದು. ಸೊ ಇದಕ್ಕೆ ಯಾವುದೆಲ್ಲ ರಿಯೇಜೆಂಟ್ಸ್ನ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟು ಬೆಂಜಲಿಕ್ ಪೊಸಿಷನ್. ಬೆಂಜಲಿಕ್ ಅಂದರೆ ಬೆಂಜಿನ್ ರಿಂಗ್ ನೆಕ್ಸ್ಟ್ ಟು ದಿ ಕಾರ್ಬನ್, ಅಂದರೆ PH ಅಂದರೆ ಬೆಂಜಿನ್ ರಿಂಗ್. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇದು ಬೆಂಜಿನ್ ರಿಂಗ್, ಇದ್ರ ನೆಕ್ಸ್ಟ್ ಕಾರ್ಬನ್ ಅಂದರೆ ಈ ಪೊಸಿಷನ್. ಸೊ CH2 ಇದನ್ನು ನಾವು ಆಕ್ಸಿಡೈಸೇಷನ್ ಮಾಡೋದು, ಏನಂದರೆ ಆಲ್ಕೋಹಾಲ್ ಅಥವಾ ಕೀಟೋನ್ ಮಾಡೋದು. ಇದಕ್ಕೆಲ್ಲ ಯಾವುದೆಲ್ಲ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ನೋಡೋಣ. ಆಲ್ಫಾ ಪೊಸಿಷನ್ ಆಫ್ ಎಲೆಕ್ಟ್ರಾನ್ ವಿಟ್ರೈನ್ ಗ್ರೂಪ್. ಅಂದರೆ ಸಮ್ ಎಲೆಕ್ಟ್ರಾನ್ ವಿಟ್ರೈನ್ ಗ್ರೂಪ್ ಯಾವುದಾದ್ರು ಹೇಳಿ ಕಾರ್ಬನಿಲ್ ಗ್ರೂಪ್ ಇರ್ಬೋದು. ಕಾರ್ಬನಿಲ್ ಯಾವ್ದು ಬರುತ್ತೆ ಆಲ್ಡಿಹೈಡು, ಎಸ್ಟರು ಅಥವಾ ಆ್ಯಸಿಡ್. ಸೊ ಇದರೆಲ್ಲ ಅಟ್ಯಾಚ್ ಆಗಿರುವಂಥ CH2ನ ನಾವು ಯಾವ ರೀತಿ ಆಕ್ಸಿಡೈಸ್ ಮಾಡೋದು, ಅದಕ್ಕೆಲ್ಲ ಯಾವುದೆಲ್ಲ ರಿಯೇಜೆಂಟ್ಸ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆಕ್ಸಿಡೇಷನ್ ಆಫ್ 1,2-ಡಯಾಲ್ ಇಂಟು ಕಾರ್ಬನಿಲ್ ಕಾಂಪೌಂಡ್ಸ್. ಅಂದರೆ 1,2-ಡಯಾಲ್ ಫಾರ್ ಎಕ್ಸಾಂಪಲ್ ಗ್ಲೈಕಾಲ್ ಯಾವ ಥರ ಇರುತ್ತೆ ಅಂದರೆ OH. ಸೊ ಇದನ್ನು ನಾವು 1,2-ಡಯಾಲ್ ಅಂತ ಕರಿತೀವಿ. ಇದನ್ನು ನಾವು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ ಕಾರ್ಬನಿಲ್ ಕಾಂಪೌಂಡ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅದನ್ನೇ ಏನಂತ ಹೇಳಿದರೆ ಆಕ್ಸಿಡೇಷನ್ ಆಫ್ 1,2-ಡಯಾಲ್ಸ್ ಇಂಟು ಕಾರ್ಬನಿಲ್ ಕಾಂಪೌಂಡ್ಸ್, ಕ್ಲೀವೇಜ್ ಆಫ್ ಗ್ಲೈಕಾಲ್ ಬಾಂಡ್. ಏನು ಮಾಡಿದ್ವಿ, ಇದು ಗ್ಲೈಕಾಲ್ ಅಲ್ವಾ, ಕ್ಲೀವೇಜ್ ಆಫ್ ಗ್ಲೈಕಾಲ್ ಬಾಂಡ್. ನೆಕ್ಸ್ಟ್ ಪಾಯಿಂಟು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಆರ್ ಕಾರ್ಬನಿಲ್ ಕಾಂಪೌಂಡ್ ಇಂಟು ಆ್ಯಸಿಡ್ಸ್. ಅಂದರೆ ಆಲ್ಕೋಹಾಲ್ಸ್ನ ನೆಕ್ಸ್ಟ್ ಫರ್ದರ್ ನಾವು ಏನು ಮಾಡ್ಬೋದು ಆ್ಯಸಿಡ್ ಆಗಿ ಕನ್ವರ್ಷನ್ ಮಾಡ್ಬೋದು. ಅದೇ ರೀತಿ ಕಾರ್ಬನಿಲ್ ಫಂಕ್ಷನಲ್ ಗ್ರೂಪ್ ಇರೋಂಥ ಫಾರ್ ಎಕ್ಸಾಂಪಲ್ ಆಲ್ಡಿಹೈಡ್ನ ನಾವು ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಆಲ್ಕೋಹಾಲ್ಸ್ನು ಕೂಡ ನಾವು ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಯಾವ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತಲೂ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆಕ್ಸಿಡೇಷನ್ ಆಫ್ ಸಿಂಪಲ್ ಆಲ್ಕೋಹಾಲ್ಸ್ ಇಂಟು ಕಾರ್ಬನಿಲ್ ಕಾಂಪೌಂಡ್ಸ್. ಇಲ್ಲೇನು ಮಾಡಿದ್ವಿ ಆಲ್ಕೋಹಾಲ್ ಟು ಡೈರೆಕ್ಟ್ ಆಸಿಡ್, ಬಟ್ ಇಲ್ಲೇನು ಆಲ್ಕೋಹಾಲ್ ಟು ಜಸ್ಟ್ ಕಾರ್ಬನಿಲ್. ಸೊ ಆಲ್ಕೋಹಾಲ್ ಟು ಆಸಿಡ್ನ ನಾವೇನಂತೀವಿ ಓವರ್ ಆಕ್ಸಿಡೈಸಿಂಗ್ ಪ್ರಾಡಕ್ಟ್ ಅಂತೀವಿ. ಜಸ್ಟ್ ಒನ್ ಸ್ಟೆಪ್ಪಲ್ಲಿ ಆಕ್ಸಿಡೈಸ್ ಮಾಡಿದ್ರೆ ಅದನ್ನು ಕಾರ್ಬನಿಲ್ ಕಾಂಪೌಂಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್. ಸೊ ಕಾರ್ಬನಿಲ್ ಕಾಂಪೌಂಡ್ ಅಂದರೆ ಆಸಿಡ್ ಕೂಡ ಬರುತ್ತೆ, ಬಟ್ ಅದೇನು ಮಾಡ್ತೀವಿ ನಾವು ಓವರ್ ಆಕ್ಸಿಡೇಷನ್. ಯಾಕಂದರೆ ಫಸ್ಟು ಆಲ್ಕೋಹಾಲು ಆಲ್ಡಿಹೈಡ್ ಆಗಬೇಕು, ನೆಕ್ಸ್ಟು ಅಥವಾ ಕೀಟೋನ್ ಆಗಬೇಕು, ನೆಕ್ಸ್ಟು ಆ್ಯಸಿಡ್ ಆಗಬೇಕು. ಅದಕ್ಕೆ ನಾವು ಓವರ್ ಆಕ್ಸಿಡೈಸಿಂಗ್ ಪ್ರಾಡಕ್ಟ್ ಅಂತ ಆ್ಯಸಿಡ್ನ ನಾವು ಯಾವತ್ತೂ ಕರಿತೀವಿ. ನೆಕ್ಸ್ಟು ಆಕ್ಸಿಡೇಷನ್ ಆಫ್ ಆಕ್ಟಿವ್ ಪೊಸಿಷನ್ ಇಂಟು ಕಾರ್ಬನಿಲ್ ಆರ್ ಆ್ಯಸಿಡ್ ಫಂಕ್ಷನಲ್ ಗ್ರೂಪ್. ಆಕ್ಟಿವ್ ಪೊಸಿಷನ್ ಅಂದರೆ ಆಲ್ರೆಡಿ ಹೇಳಿದೆ. ಸೊ ಅದು ಆಲ್ಫಾ ಪೊಸಿಷನ್ ವಿಟ್ರೈನ್ ಗ್ರೂಪ್ ಆಗ್ಬೋದು, ಅಥವಾ ಯಾವುದೇ ರೀತಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಪಕ್ಕ ಇರ್ಬೋದು. ಅಂಥ CH2ನ ನಾವು CH ಅಥವಾ CH2ನ ನಾವೇನು ಮಾಡ್ಬೋದು ಕಾರ್ಬನಿಲ್ ಕಾಂಪೌಂಡ್ಸ್ ಆಗಿ ಅಥವಾ ಆ್ಯಸಿಡ್ ಆಗಿ ಯಾವ ರೀತಿ ಕನ್ವರ್ಷನ್ ಮಾಡೋದು. ಸೊ ಇದು ಫಸ್ಟ್ ಕನ್ವರ್ಷನ್ ಆಯಿತು. ನೆಕ್ಸ್ಟ್ ಬರೋದಾದರೆ ಆಕ್ಸಿಡೇಷನ್ ಆಫ್ ಓಲಿಫಿನ್ ಇಂಟು ಎಪಾಕ್ಸೈಡ್. ನಾವು ಆಲ್ರೆಡಿ ಆಕ್ಸಿಡೇಷನಲ್ಲಿ ತಿಳ್ಕೊಂಡಿದ್ವಿ. ಇಥೈಲಿನ್ ತಗೊಬಿಟ್ಟು ನಾವು MCPB ಹಾಕಿದ್ರೆ ಏನಾಗುತ್ತೆ ಎಪಾಕ್ಸೈಡ್ ಫಾರ್ಮ್ ಆಗುತ್ತೆ. ಆ ಕನ್ವರ್ಷನ್ ಯಾವ್ಯಾವ ರೀತಿ ಎಪಾಕ್ಸೈಡ್ನ ನಾವು ಫಾರ್ಮ್ ಮಾಡೋಕ್ಕೆ ಯಾವುದೆಲ್ಲ ರಿಯೇಜೆಂಟ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ನಾವು ಇದರ ಅಂಡರಲ್ಲಿ ಸ್ಟಡಿ ಮಾಡೋಣ. ನೆಕ್ಸ್ಟು ಆಕ್ಸಿಡೇಷನ್ ಆಫ್ ಓಲಿಫಿನ್ ಇಂಟು ಡಯಲ್. ಸೊ ಅಂದರೆ ಓಲಿಫಿನ್ ಇರುತ್ತೆ, ಡಯಲ್ ಆಲ್ರೆಡಿ ನೋಡಿದ್ವಿ. ಗ್ಲೈಕಾಲ್ ಅಂದರೆ ರಿವರ್ಸ್ ಮಾಡೋದಷ್ಟೇ. ಸೊ ಗ್ಲೈಕಾಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಯೂಸಿಂಗ್ ಯಾವುದೆಲ್ಲ ಆಕ್ಸಿಡೈಸಿಂಗ್ ರಿಯೇಜೆಂಟ್ನ ಯೂಸ್ ಮಾಡಿಬಿಟ್ಟು ಓಲಿಫಿನ್ನ ಡಬಲ್ ಬಾಂಡ್ನ ನಾವು ಯಾವ ರೀತಿ ಡಯಲ್ ಆಗಿ ಫಾರ್ಮ್ ಮಾಡೋದು, ಅದಕ್ಕೆಲ್ಲ ಯಾವುದೆಲ್ಲ ರಿಯೇಜೆಂಟ್ಸ್ ಯೂಸ್ ಮಾಡ್ತೀವಿ
ಅದನ್ನು ಇದರ ಅಂಡರಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ.